ತಂಡದವರಿಗೆ ತುಂಬು ಹೃದಯ. ತಣಿ ತಣಿವ ನನ್ನ ಕಣ್ಣಿನ ಭಾಗ್ಯವೋ ನೋಡು ಗುಣಕ್ಕೆ ಕಾರಣ ಒಂದೇ ಮಂಕುತಿಮ್ಮ ಎಂಬ ಡಿವಿಜಿ ಅವರ ಸಾಲನ್ನು ನೆನೆಸಿಕೊಳ್ಳುತ್ತಾ, ನಮಗೆ ಗೊತ್ತಿರುವ ಹಾಗೆ ನಮ್ಮ ಮಕ್ಕಳು ಪ್ರತಿದಿನ ಹಲವಾರು ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ. ಮುಖ್ಯವಾಗಿ ಖಿನ್ನತೆ, ಒತ್ತಡ, ಚಿಕ್ಕ ವಯಸ್ಸಿನಲ್ಲಿಯೇ ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರಯತ್ನ ಮಾಡುವುದು, ಹೀಗೆ ಹಲವಾರು ತೊಂದರೆಗಳನ್ನು ಎದುರಿಸುತ್ತಿದ್ದಾರೆ. ಆದ್ದರಿಂದ ಇದರ ಬಗ್ಗೆ ಅರಿವು ಮೂಡಿಸುವ ಒಂದು ಸಣ್ಣ ಪ್ರಯತ್ನ ನಮ್ಮ ಶಿಕ್ಷಕರಿಂದ ಈಗ ನಿಮ್ಮ ಮುಂದೆ. ಹದಿಹರೆಯ ಮನುಷ್ಯನ ಬದುಕಿನ ಬಹುಮುಖ್ಯ ಕಾಲ. ಇದು ಯಾವುದಕ್ಕೂ ಡೋಂಟ್ ಕೇರ್ ಎನ್ನುವ ವಯಸ್ಸು. ಈ ವಯಸ್ಸಿನ ತುಮುಲಾಟಗಳು, ಕಳವಳಗಳು ಮತ್ತು ಸಮಸ್ಯೆಗಳಿಗೆ ಪರಿಹಾರಗಳನ್ನು ಹುಡುಕುವುದೇ ಕಷ್ಟಕರವಾಗಿದೆ. ಹದಿಹರೆಯದ ಕಾಲ ಎಂದರೆ 10ರಿಂದ 19ನೇ ವರ್ಷದವರೆಗೆ. ಈ ವಯಸ್ಸಿನಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಸಮಸ್ಯೆಗಳೆಂದರೆ ಖಿನ್ನತೆ, ಸ್ವಾಭಿಮಾನ, ಕೀಳರಿಮೆ, ಸಣ್ಣ ಪುಟ್ಟ ವಿಚಾರಗಳಿಗೆ ಪ್ರಭಾವಿತರಾಗುವುದು, ಅತಿಯಾದ ಒತ್ತಡ, ಆಹಾರ ಪದ್ಧತಿ, ಹದಿಹರೆಯದ ಗರ್ಭಧಾರಣೆ, ಹಾಗೆ ಹಲವು ಸಮಸ್ಯೆಗಳನ್ನು ಇಂದು ಈ ಹರೆಯರು ಅರಿಯದೆ ಅನುಭವಿಸುತ್ತಿದ್ದಾರೆ. ಇದು ಮಿತಿಮೀರಿದಾಗ ಆತ್ಮಹತ್ಯೆಗಳಂತಹ ದುರ್ಮಾರ್ಗಗಳನ್ನು ಹಿಡಿಯುತ್ತಿದ್ದಾರೆ. ಹಾಗಾಗಿ ಪೋಷಕರಾದ ನಾವು ನಮ್ಮ ಮಕ್ಕಳಲ್ಲಿನ ಇಂತಹ ಚಿಹ್ನೆಗಳ ಬಗ್ಗೆ ಜಾಗೃತರಾಗಿರಬೇಕು. ಮುಂದಾಗುವ ಅನಾಹುತಗಳ ಬಗ್ಗೆ ಎಚ್ಚರಿಕೆಯಿಂದ ಇದ್ದು ನಮ್ಮ ಮಕ್ಕಳ ಬಗ್ಗೆ ಕಾಳಜಿ ವಹಿಸಿ ಆರೋಗ್ಯ ಮಾರ್ಗಗಳ ಕಡೆಗೆ ಮಾರ್ಗದರ್ಶನ ಮಾಡೋಣ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚನ್ನಾಜಮ್ಮ BS. ಹೆಣ್ಣು ಮಕ್ಕಳು ಎದುರಿಸುತ್ತಿರುವ ಸಮಸ್ಯೆಗಳು. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ. ಹೆಣ್ಣು ಜಗದ ಕಣ್ಣು. ಹೆಣ್ಣು ಎನ್ನುವ ಪದದಲ್ಲೇ ಅನನ್ಯ ಅರ್ಥ ಅಡಗಿದೆ. ಹೌದು, ಇಂದು ಹೆಣ್ಣು ಮಕ್ಕಳು ಎಲ್ಲ ರಂಗದಲ್ಲೂ ಮುಂದಿದ್ದಾಳೆ. ಹಾಗೆಯೇ ಶೋಷಣೆಗೆ ಒಳಪಡೆಯುವುದರಲ್ಲಿಯೂ ಮುಂದಿದ್ದಾಳೆ. ಶಾಲಾ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಈ ಹದಿಹರೆಯದ ವಯಸ್ಸಿನ ಹೆಣ್ಣು ಮಕ್ಕಳು ತಮ್ಮ ಅರಿವಿಗೆ ಬಾರದೆ ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಇವುಗಳಲ್ಲಿ ಮುಖ್ಯವಾದವುಗಳೆಂದರೆ ಬಾಲ್ಯ ವಿವಾಹ, ಹೆಣ್ಣು ಮಕ್ಕಳ ಮೇಲಿನ ಅತ್ಯಾಚಾರ, ಅಪಹರಣಗಳು ಹಾಗೂ ದೌರ್ಜನ್ಯ ಪ್ರಕರಣಗಳು. ಬಾಲ್ಯ ವಿವಾಹ ನಮ್ಮ ಇಂದಿನ ಕಾಲದಲ್ಲಿ ಹೆಚ್ಚಾಗಿ ನಡೀತಾ ಇತ್ತು. ಆದರೆ ಈಗೇನು ನಿಂತಿಲ್ಲ. ದೇಶದ ಅನೇಕ ಭಾಗಗಳಲ್ಲಿ ಬಾಲ್ಯ ವಿವಾಹ ಇನ್ನೂ ಜೀವಂತವಾಗಿದೆ. ನಮ್ಮ ಮಂಡ್ಯ ಜಿಲ್ಲೆ ಸಹ ಇದರಿಂದ ಹೊರತಾಗಿಲ್ಲ. ಬಾಲ್ಯ ವಿವಾಹದಲ್ಲಿ ರಾಜ್ಯದಲ್ಲಿ 4ನೇ ಸ್ಥಾನ ಪಡೆದಿದೆ. ಬಹಳ ಹಿಂದಿನಿಂದಲೂ ಸಂಪ್ರದಾಯ ಏನೆಂದರೆ ಹೆಣ್ಣು ಮಗು ಜನಿಸಿದಾಗ ಅವಳನ್ನು ಬೇರೆಯವರ ಆಸ್ತಿ ಎಂದು ಪರಿಗಣಿಸಿ ಬಿಡುತ್ತಾರೆ. ಹಾಗೆಯೇ ಸಾಂಸ್ಕೃತಿಕ ಸಂಪ್ರದಾಯಗಳು, ಧಾರ್ಮಿಕ ಸಾಮಾಜಿಕ ಒತ್ತಡಗಳು, ಅನಕ್ಷರತೆ, ವರದಕ್ಷಿಣೆ ಇವೆಲ್ಲ ಇದರ ಹಿಂದಿನ ಕಾರಣಗಳಿರಬಹುದು. ಆದರೆ ವಾಸ್ತವ ಬದಲಾಗಿದೆ. ನಾವೆಲ್ಲ ವಿದ್ಯಾವಂತರಾಗಿದ್ದೇವೆ. ಹಾಗಾಗಿ ನಮ್ಮ ಸುತ್ತಮುತ್ತಲಿನವರಿಗೆ, ನೆರೆಹೊರೆಯವರಿಗೆ, ಸಂಬಂಧಿಕರಿಗೆ ಜಾಗೃತಿ ಮೂಡಿಸಬೇಕು. ಮಕ್ಕಳು ನಿರ್ದಿಷ್ಟ ವಯಸ್ಸು ತಲುಪಿದ ನಂತರ ಅವರ ಸಂಗಾತಿಯನ್ನು ಹುಡುಕಬೇಕು. ಪ್ರಸ್ತುತ ದೇಶ ವಿದೇಶ ಎಲ್ಲ ಕಡೆ ಹೇಯ ಕೃತ್ಯಗಳು ದಾಖಲಾಗುತ್ತಿವೆ. ಅವುಗಳೇನೆಂದರೆ ಹೆಣ್ಣು ಮಕ್ಕಳ ಮೇಲೆ ನಿರಂತರವಾಗಿ ದೌರ್ಜನ್ಯ, ಶೋಷಣೆಗಳು. ಭಾರತದಲ್ಲೇ ಪ್ರತಿ ಗಂಟೆಗೆ 3 ಹೆಣ್ಣು ಮಕ್ಕಳು ಅತ್ಯಾಚಾರ ಪ್ರಕರಣಗಳು ಮತ್ತು 5 ಜನ ಹೆಣ್ಣು ಮಕ್ಕಳ ಲೈಂಗಿಕ ಶೋಷಣೆಯ ಪ್ರಕರಣಗಳು ದಾಖಲಾಗುತ್ತಿದೆ. ಯತ್ರ ನಾರ್ಯಸ್ತು ಪೂಜ್ಯಂತೆ ತತ್ರ ನಮಂತೆ ದೇವತಃ. ಇದರ ಅರ್ಥ, ಎಲ್ಲಿ ನಾರಿಯರನ್ನು ಪೂಜಿಸುತ್ತಾರೋ ಅಲ್ಲಿ ದೇವತೆಗಳು ನೆಲೆಸಿರುತ್ತಾರೆ ಅನ್ನೋದು. ನಮ್ಮ ಭಾರತೀಯ ಸಂಸ್ಕೃತಿ ಹೇಳುತ್ತೆ, ತೊಟ್ಟಿಲನ್ನು ತೂಗುವ ಕೈ ಜಗತ್ತನ್ನೇ ಹಾಳಬಲ್ಲದೆಂದು. ಅವಳನ್ನು ಗುಣಗಾನ ಮಾಡುವ ನಾವುಗಳು ಇದನ್ನು ಅನುಸರಿಸುತ್ತಿದ್ದಾವ ಎಂಬುದನ್ನು ಅವಲೋಕಿಸಿಕೊಳ್ಳಬೇಕು. ನಮ್ಮ ಮಕ್ಕಳನ್ನು ಈ ಮನುಷ್ಯ ರಾಕ್ಷಸರ ಕೈಗೆ ಸಿಲುಕಿಕೊಳ್ಳದ ಹಾಗೆ ಕಾಪಾಡಿಕೊಳ್ಳಬೇಕು. ಇತ್ತೀಚೆಗೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಸದ್ದು ಮಾಡುತ್ತಿರುವ ಇನ್ನೊಂದು ಪ್ರಕರಣ ಹೆಣ್ಣು ಭ್ರೂಣ ಹತ್ಯೆ. ಭಾರತದಲ್ಲಿ ಪ್ರತಿದಿನ ಸಾವಿರಾರು ಪ್ರಕರಣಗಳು ದಾಖಲಾಗುತ್ತಿವೆ. ನಮ್ಮ ಕರ್ನಾಟಕದಲ್ಲಿ ಪ್ರತಿನಿತ್ಯ 2ಕ್ಕಿಂತ ಹೆಚ್ಚು ಪ್ರಕರಣಗಳು ದಾಖಲಾಗುತ್ತಿರುವುದು ದುಃಖದ ಸಂಗತಿ. ಮಗು ಗಂಡಾದರೇನು, ಹೆಣ್ಣಾದರೇನು, ಮಗು ನಿಮ್ಮ ಮಗುವಲ್ಲವೇ? ಹೆಣ್ಣು ಗಂಡೆಂಬ ಭೇದ ಭಾವ ಮಾಡಿ ಕೀಳಾಗಿ ಯೋಚಿಸದೆ ಪ್ರಜ್ಞಾವಂತರಾಗೋಣ. ಹೆಣ್ಣನ್ನು ಗೌರವಿಸೋಣ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಸಿಂಧುಶ್ರೀ TR.
ಗಂಡು ಮಕ್ಕಳು ಎದುರಿಸುತ್ತಿರುವ ಸಮಸ್ಯೆಗಳು. ಇಂದು ಗಂಡು ಮಕ್ಕಳೂ ಸಹ ತಮಗೆ ಅರಿಯದೆ ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಇದರ ಪರಿಣಾಮ ಅವರ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಿದೆ. ಗಂಡು ಮಕ್ಕಳು ಎದುರಿಸುತ್ತಿರೋ ಪ್ರಮುಖ ಸಮಸ್ಯೆಗಳೆಂದರೆ ಚಿಕ್ಕ ವಯಸ್ಸಿನಲ್ಲೇ ಧೂಮಪಾನ, ಮದ್ಯಪಾನ ಮತ್ತು ಇತರೆ ಮಾದಕ ವಸ್ತುಗಳಿಗೆ ವ್ಯಸನರಾಗುತ್ತಿದ್ದಾರೆ. 15 ವರ್ಷಕ್ಕಿಂತ ಮುಂಚಿತವಾಗಿಯೇ ಕೆಲವು ಮಕ್ಕಳು ದುರಭ್ಯಾಸಗಳಿಗೆ ದಾಸರಾಗುತ್ತಿರುವುದು ಅತ್ಯಂತ ದುಃಖದ ವಿಚಾರ. ಯಾವುದೋ ಅಥವಾ ಯಾರೊಬ್ಬರೋ ಪ್ರಚೋದನೆಯಿಂದ ಮಕ್ಕಳು ಇಂದು ದಾರಿ ತಪ್ಪುತ್ತಿದ್ದಾರೆ. ಇವೆಲ್ಲದಕ್ಕೂ ಹಣ ಸಿಗದಿದ್ದಾಗ ಕಳ್ಳತನವೆಂಬ ಮತ್ತೊಂದು ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗುತ್ತಿದ್ದಾರೆ. ಹೀಗೆ ಒಂದಕ್ಕೆ ಒಂದರಂತೆ ಹಲವು ತಪ್ಪುಗಳನ್ನು ಮಾಡುತ್ತಿದ್ದಾರೆ. 18 ವರ್ಷ ತುಂಬದಿದ್ದರೂ ಪೋಷಕರನ್ನು ಪುಸಲಾಯಿಸಿ ಸ್ಕೂಟರ್ಗಳನ್ನು, ಅದು ತ್ರಿಬಲ್ ರೈಡಿಂಗ್, ವೀಲಿಂಗ್ನಂತಹ ದುಸ್ಸಾಹಸಗಳನ್ನು ಇಂದು ಹಲವು ಗಂಡು ಮಕ್ಕಳು ಮಾಡುತ್ತಿದ್ದಾರೆ. ಕೆಲವು ವಿದ್ಯಾರ್ಥಿಗಳು ಆಟೋ, ಕಾರು ಇನ್ನಿತರ ಭಾರಿ ವಾಹನಗಳನ್ನು ಲೈಸೆನ್ಸ್ ಪಡೆಯದೆ ಚಲಾಯಿಸುತ್ತಿರುವುದು, ಇದರಿಂದ ರಸ್ತೆ ಅಪಘಾತಗಳಾಗುತ್ತಿರುವುದು ನಾವು ನೋಡಬಹುದು. ಇನ್ನೊಂದು ಪ್ರಸ್ತುತ ಸಮಸ್ಯೆ ಎಂದರೆ ಕ್ರಿಕೆಟ್ ಬೆಟ್ಟಿಂಗ್. ಇಂದು ಈ ಬೆಟ್ಟಿಂಗ್ ಆಡಿ ಹಲವು ವಿದ್ಯಾರ್ಥಿಗಳು ತಮ್ಮ ಜೀವನವನ್ನೇ ಸ್ವತಃ ನಾಶಪಡಿಸಿಕೊಳ್ಳುತ್ತಿದ್ದಾರೆ. ಹಾಗಾಗಿ ಪೋಷಕರಾದ ನಾವೆಲ್ಲರೂ ಈ ಎಲ್ಲ ವಿಚಾರಗಳ ಬಗ್ಗೆ ಜಾಗೃತರಾಗಬೇಕಾಗಿರುವುದು ಅತ್ಯವಶ್ಯಕ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಸಂಧ್ಯಾ ಎಚ್.ವಿ. ಸಮೂಹ ಮಾಧ್ಯಮದ ದುಷ್ಪರಿಣಾಮಗಳು. ಇಂದು ತಂತ್ರಜ್ಞಾನ ಯುಗ. ಕೈ ಬೆರಳಿನ ತುದಿಯಲ್ಲೇ ಇಡೀ ವಿಶ್ವವನ್ನೇ ಒಮ್ಮೆ ಸುತ್ತಿ ಬರಬಹುದು. ಇಂದು ವಿಜ್ಞಾನ, ತಂತ್ರಜ್ಞಾನ ತುಂಬ ಅಭಿವೃದ್ಧಿಯಾಗಿದೆ. ಇದು ಒಂದು ರೀತಿ ವರವಾದರೆ ಮತ್ತೊಂದು ರೀತಿಯಲ್ಲಿ ಶಾಪವೂ ಹೌದು ಎನ್ನಬಹುದು. ಅದರಲ್ಲೂ 2019ರ ಕೋವಿಡ್ ಎಂಬ ಸಾಂಕ್ರಾಮಿಕ ರೋಗ ಹರಡಿದ್ದ ಸಂದರ್ಭದಲ್ಲಿ ಇಡೀ ವಿಶ್ವವೇ ಒಮ್ಮೆ ಅಲುಗಾಡಿ ಹೋಗಿತ್ತು. ಎಲ್ಲ ಒಂದು ಹದಕ್ಕೆ ಬಂದರೂ ವಿದ್ಯಾರ್ಥಿಗಳ ಪಾಲಿಗೆ ಇದು ದುಷ್ಪರಿಣಾಮವನ್ನೇ ಬೀರಿದೆ. ಅದು ಮೊಬೈಲ್ ಹಿಡಿದ ಕೈ ಇಂದಿಗೂ ಸಹ ಅದನ್ನು ಬಿಟ್ಟುಕೊಟ್ಟಿಲ್ಲ. ಅಷ್ಟರ ಮಟ್ಟಿಗೆ ಮೊಬೈಲ್ಗೆ ದಾಸರಾಗಿ ಬಿಟ್ಟಿದ್ದಾರೆ. ಹುಟ್ಟಿದ ವರ್ಷದಿಂದಲೂ ಮಗುವಿಗೆ ಮೊಬೈಲ್ ಬೇಕು. ನಿದ್ದೆ ಗಣ್ಣಲ್ಲೂ ಸಹ ಮೊಬೈಲ್ಗಳದ್ದೇ ಚಿಂತೆ. ಮೊಬೈಲ್ನಲ್ಲಿ ಇಲ್ಲ ಸಲ್ಲದ ಮೀಡಿಯಾಗಳನ್ನು ನೋಡೋದು, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸಪ್ ಹಾಗೆ ಹಲವಾರು ಸೋಷಿಯಲ್ ಮೀಡಿಯಾಗಳಿಗೆ ಮಕ್ಕಳು ಅಡಿಕ್ಟ್ ಆಗಿದ್ದಾರೆ. ಪಬ್ಜಿ, ಫ್ರೀ ಫೈರ್ ಹೀಗೆ ಅನೇಕ ಮೊಬೈಲ್ ಗೇಮ್ಸ್ಗಳದ್ದೇ ಕಳ್ಳತನದ ದಾರಿಯನ್ನು ಹಿಡಿದಿದ್ದಾರೆ. ಎಷ್ಟೋ ಆತ್ಮಹತ್ಯೆಗಳು ಆಗಿವೆ. ಇನ್ನು ಮನೆಗಳಲ್ಲಿ ಸಂಬಂಧಗಳಿಗಿಂತ ಈ ಎಲೆಕ್ಟ್ರಾನಿಕ್ ವಸ್ತುಗಳ ಮೇಲೆ ಅತಿಯಾಗಿ ವ್ಯಾಮೋಹ ಜಾಸ್ತಿ ಆಗಿದೆ. ಹಾಗಾಗಿ ಪೋಷಕರಾದ ನಾವು ಸ್ವತಃ ಮೊಬೈಲ್, ಟಿವಿ ಇನ್ನಿತರ ಸಮೂಹ ಮಾಧ್ಯಮಗಳಿಗೆ ವ್ಯಸನರಾಗದೆ ಮಕ್ಕಳಿಗೆ ಹೇಳುವ ಮುನ್ನ ನಾವೂ ಮಾದರಿಯಾಗಿರಬೇಕು. ಮಾದರಿಯಾಗೋಣ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಂಧ್ಯಾ HR. ಮನೆಯ ಮೊದಲ ಪಾಠಶಾಲೆ. ಮನೆಯ ಮೊದಲ ಪಾಠಶಾಲೆ, ತಾಯಿಯ ತಾನೇ ಮೊದಲ ಗುರುವು. ಈ ಸಾಲುಗಳನ್ನು ನೆನೆಯುತ್ತಾ ಮಕ್ಕಳ ಜೀವನದಲ್ಲಿ ತಾಯಿಯ ಪಾತ್ರ ಎಷ್ಟು ಮುಖ್ಯ ಎಂಬುದನ್ನು ತಿಳಿಯೋಣ. ಪೋಷಕರು ಶಾಲೆಗೆ ಬಂದಾಗ ಹೇಳುವ ಸಾಮಾನ್ಯ ದೂರು ಎಂದರೆ ಮಕ್ಕಳು ನಾವು ಹೇಳಿದ ಮಾತು ಕೇಳುವುದಿಲ್ಲ ಎಂದು. ಯಾವಾಗಲೂ ಫೋನ್ ನೋಡ್ತಾರೆ, TV ನೋಡ್ತಾರೆ, ಕೋಪ ಮಾಡ್ಕೊಳ್ತಾರೆ, ಹೇಳಿದ ಕೆಲಸ ಮಾಡಲ್ಲ, ಆಟ ಅಂತ ಹೊರಗಡೆ ಹೋಗಿ ಎಷ್ಟೊತ್ತಾದರೂ ಮನೆಗೆ ಬರಲ್ಲ, ಫೋನ್ನಲ್ಲಿ ಸ್ಕೂಲ್ನಲ್ಲಿ ವರ್ಕ್ ಕೊಟ್ಟಿದ್ದಾರೆ ಅಂತ ಸುಳ್ಳು ಹೇಳಿ ಬೇರೆ ಬೇರೆ ರೀತಿ ಚಾನಲ್ಗಳನ್ನ ನೋಡ್ತಾ ಹೋಗ್ತಾರೆ. ಅದನ್ನು ನೋಡ್ತೀವಿ, ಇದನ್ನು ನೋಡ್ತೀವಿ ಅಂತ ಹೇಳಿ ಸುಳ್ಳು ಹೇಳ್ತಾರೆ. ತಂದೆ ತಾಯಿ ಹಿರಿಯರಿಗೆ ಗೌರವ ಕೊಡಲ್ಲ, ಸಹವಾಸ ದೋಷ ಸರಿ ಇಲ್ಲ, ಹೀಗೆ ಹಲವಾರು ದೂರುಗಳನ್ನು ಹೊತ್ಕೊಂಡು ಶಾಲೆ ಹತ್ರ ಬರ್ತೀರ. ನಾವು ಒಂದು ಹೇಳೋದೇನೆಂದರೆ, ಶಾಲೆನೇ ಅಥವಾ ಶಾಲೆಯಲ್ಲಿರುವ ಶಿಕ್ಷಕರೇ ಇದಕ್ಕೆ ಪರಿಹಾರ ಕಂಡುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಎರಡು ಕೈ ಸೇರಿದರೇನೆ ಚಪ್ಪಾಳೆ ಹೇಗೋ ಹಾಗೆ ಶಿಕ್ಷಕರ ಜೊತೆಗೆ ಪೋಷಕರು ಸಹ ಮಕ್ಕಳ ಅಭ್ಯುದಯಕ್ಕೆ ಸಹಕರಿಸಬೇಕು. ಶಾಲೆಗೆ ಕಳುಹಿಸಿದ ಮಾತ್ರಕ್ಕೆ ನಮ್ಮ ಜವಾಬ್ದಾರಿ ಮುಗೀತು ಅಂತ ಭಾವಿಸಬಾರ್ದು. ಮಗುವಿನ ಪ್ರತಿ ಹಂತದ ಚಲನವಲನಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾ ಇರಬೇಕು. ನಾವು ಇದನ್ನು ಪ್ರಾರಂಭದಲ್ಲೇ ಹೇಳಿದ ಹಾಗೆ ಮನೆ ಮತ್ತು ತಾಯಿಯ ಜವಾಬ್ದಾರಿ ಮಗುವಿನ ಏಳಿಗೆಯಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಜೊತೆಗೆ ಮಗುವಿನ ಸುತ್ತಮುತ್ತಲಿನ ಪರಿಸರ ಅತ್ಯಂತ ಹೆಚ್ಚಿನ ಪರಿಣಾಮವನ್ನು ಬೀರುತ್ತದೆ. ಹಾಗಾಗಿ ಮಗು ಬೆಳೆಯುವ ಪರಿಸರವನ್ನು
ಶುದ್ಧ ಮಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ನಮ್ಮ ಮಕ್ಕಳು ನಾವು ಹೇಳಿದ ಮಾತನ್ನು ಕೇಳಲ್ಲ, ಹೌದಲ್ವಾ? ಆದರೆ ನಾವು ಮಾಡುವುದನ್ನ ನೋಡಿ ಕಲಿತಾರೆ, ನಮ್ಮನ್ನು ಸೂಕ್ಷ್ಮವಾಗಿ ಗಮನಿಸಿ ಅನುಕರಿಸುತ್ತಾರೆ. ಹಾಗಾಗಿ ನಾವು ಮಕ್ಕಳ ಮುಂದೆ ಅವ್ಯಾಚ್ಯ ಶಬ್ದಗಳನ್ನು ಬಳಸುವುದನ್ನು ನಿಲ್ಲಿಸಬೇಕು. ನಮ್ಮ ನಡವಳಿಕೆಗಳನ್ನು ಮೊದಲು ಸರಿಪಡಿಸಿಕೊಳ್ಳಬೇಕು. ಮಕ್ಕಳಿಗೆ ಮೊಬೈಲ್ ಅಥವಾ ಟಿವಿ ನೋಡಬೇಡ ಅನ್ನೋ ನಾವು ಮೊದಲು ಅದನ್ನು ತ್ಯಜಿಸಬೇಕು. ನಾವು ನಮ್ಮ ಹಿರಿಯರಿಗೆ ಮತ್ತು ಶಿಕ್ಷಕರಿಗೆ ಗೌರವ ಕೊಡಬೇಕು. ಹಿರಿಯರನ್ನು, ಶಿಕ್ಷಕರನ್ನು ಮಕ್ಕಳ ಮುಂದೆ ಅಗೌರವದಿಂದ ಮಾತನಾಡಿಸಬಾರದು. ಮಕ್ಕಳನ್ನು ಸಂಸ್ಕಾರಯುತರನ್ನಾಗಿ ಮಾಡಲು ಮೊದಲು ನಾವು ಸಂಸ್ಕಾರವನ್ನು ಬೆಳೆಸಿಕೊಳ್ಳಬೇಕು. ನಮಗೆ ಎಷ್ಟೇ ಕೆಲಸದ ಒತ್ತಡ ಇದ್ದರೂ ಮಕ್ಕಳಿಗೂ ಸಮಯ ಕೊಟ್ಟು ಮಕ್ಕಳ ಏಳಿಗೆಗೆ ನಾವು ಶ್ರಮಿಸಬೇಕು. ನಮ್ಮ ಪೋಷಕರ ಭಾವನೆ ಏನಾಗಿದೆ ಅಂದರೆ, ನಾವು ಪಟ್ಟ ಕಷ್ಟ ನಮ್ಮ ಮಕ್ಕಳು ಪಡಬಾರ್ದು ಅನ್ನೋದು. ಅದರ ಬದಲು ಒಂದಷ್ಟು ಕಷ್ಟದ ರುಚಿ ತೋರಿಸಿ ಅವರ ಬದುಕನ್ನು ಹಸನುಗೊಳಿಸಬೇಕು. ಮಕ್ಕಳನ್ನು ತಯಾರಿ ಮಾಡಬೇಕು. ಶಿಕ್ಷೆಗಳು ಶಿಕ್ಷಣದ ಬೇರು. ಒಂದಷ್ಟು ಶಿಕ್ಷೆಗಳನ್ನು ಅನುಭವಿಸಿದರೇನೆ ತಾನೇ ಮುಂದಿನ ಜೀವನದಲ್ಲಿ ಎಡವುವುದರಿಂದ ಪಾರಾಗುವುದು. ಹಾಗಾಗಿ ವಿದ್ಯೆಗೆ ವಿನಯವೇ ಭೂಷಣ. ಸಂಸ್ಕಾರಯುತ ವಿದ್ಯಾರ್ಥಿ ಜೀವನದಲ್ಲಿ ಮಹತ್ತರವಾದ ಸಾಧನೆಗಳನ್ನು ಮಾಡುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ದಯವಿಟ್ಟು ಇಲ್ಲಿ ನೆರೆದಿರುವ ಎಲ್ಲ ಪೋಷಕರಲ್ಲಿ ನನ್ನದೊಂದು ಮನವಿ, ಈ ವಾಕ್ಯವನ್ನು ಅಥವಾ ಈ ಸಾಲುಗಳನ್ನು ಗಮನದಿಂದ ಕೇಳಿಸಿಕೊಳ್ಳಿ. ನಿಮ್ಮ ಮಕ್ಕಳ ಭವಿಷ್ಯವನ್ನು ಉಜ್ವಲಗೊಳಿಸಲಿಕ್ಕೆ ಇವತ್ತಿನಿಂದ ತಯಾರಾಗುತ್ತೀರಾ ಎಂದು ಭಾವಿಸಿ ನನ್ನ ಮಾತುಗಳಿಗೆ ವಿದಾಯ ಹೇಳುತ್ತಿದ್ದೇನೆ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೌತಮ್. ಆತ್ಮೀಯ ವಿದ್ಯಾರ್ಥಿಗಳೇ, ಗೌರವಾನ್ವಿತ ಪೋಷಕರೇ, ಇಷ್ಟು ಸಮಯ ನಮ್ಮ ಮಕ್ಕಳು ಅನುಭವಿಸುತ್ತಿರುವ ಸಮಸ್ಯೆಗಳು ಹಾಗೂ ಅದಕ್ಕೆ ಒಂದಷ್ಟು ಸೂಕ್ತ ಪರಿಹಾರಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ. 10 ರಿಂದ 18 ವಯಸ್ಸು ಏನಿದೆ, ಇದು ಅತ್ಯಂತ ಸೂಕ್ಷ್ಮವಾಗಿರುವಂತಹದ್ದು. ಮಕ್ಕಳಲ್ಲಿ ದೈಹಿಕವಾಗಿ, ಮಾನಸಿಕವಾಗಿ ಹಲವು ಬದಲಾವಣೆಗಳು ಸಂಭವಿಸುವ ಕಾಲಘಟ್ಟ. ನಾವು ಪ್ರಸ್ತುತ ನೋಡ್ತಾ ಇರೋದು LKG UKG ವಿದ್ಯಾರ್ಥಿಗಳಿಗೂ ಸಹ ನಮ್ಮ ಪೋಷಕರು ಅತ್ಯಂತ ಹೆಚ್ಚಿನ ಒತ್ತಡವನ್ನು ನೀಡ್ತಾ ಇದ್ದಾರೆ ಅನಿಸುತ್ತೆ. ಹೌದು, ಮಗುವಿನ ಮನಸ್ಸು ಸೂಕ್ಷ್ಮ. ಯಾವುದೇ ಕಾರಣಕ್ಕೂ ಅವರಿಗೆ ಮಾನಸಿಕವಾಗಿ ಒತ್ತಡವನ್ನು ನೀಡಬೇಡಿ. ಪ್ರತಿ ಹಂತದಲ್ಲಿ ಜೊತೆಯಾಗಿರಿ. ಅವರು ಫೇಲ್ ಆದಾಗಲೂ, ಕಡಿಮೆ ಮಾರ್ಕ್ಸ್ ತೆಗೆದುಕೊಂಡಾಗೂ ಅವರ ಪರವಾಗಿ ನಿಲ್ಲಬೇಕು. ಮುಂದೆ ಆ ಮಗು ಉನ್ನತ ಅಂಕಗಳನ್ನು ಪಡೆಯಲು ಪಾಸಿಟಿವ್ ಆಗಿ ಪ್ರೇರೇಪಿಸಬೇಕೇ ಹೊರತು ಆ ಮಗುವಿಗೆ ಡಿಸ್ಕರೇಜ್ ಮಾಡಬಾರ್ದು. ಹಲವು ಸಮಸ್ಯೆಗಳನ್ನು ಈಗಾಗಲೇ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸಿದ್ದೇವೆ. ಹೆಣ್ಣು ಮಕ್ಕಳು, ಗಂಡು ಮಕ್ಕಳು ಇಂದು ತಾವು ವಾಸಿಸುವ ಪರಿಸರದಿಂದ ಪ್ರಭಾವಿತರಾಗುತ್ತಿದ್ದಾರೆ. ದಯವಿಟ್ಟು ಮಕ್ಕಳಿಗೆ ಉತ್ತಮ ಪರಿಸರವನ್ನು ನೀಡಿ. ಆಮೇಲೆ ನನ್ನ ಮಗ ಅಥವಾ ಮಗಳು ತಮ್ಮ ಜೀವನದಲ್ಲಿ ಸೋತರು ಎಂಬುವ ಬದಲು ಈ ಕ್ಷಣದಿಂದಲೇ ಜಾಗೃತರಾಗಿರಿ. ಮಕ್ಕಳನ್ನು ಸಂಸ್ಕಾರತರನ್ನಾಗಿಸಿ. ಯಾವುದೇ ಕಾರಣಕ್ಕೂ ಮೊಬೈಲ್ ಅಡಿಕ್ಷನ್ ಆಗದೆ ಇರುವಾಗ ನೋಡಿಕೊಳ್ಳಿ. ಒಳ್ಳೆಯ ಮಾತುಗಳನ್ನು ಬಳಸಿ. ತಂದೆ ತಾಯಂದಿರು, ಕುಟುಂಬದವರು ಒಗ್ಗಟ್ಟಾಗಿ ಜೀವಿಸಿ ಮಕ್ಕಳಿಗೆ ಮಾದರಿಯಾಗಿ. ಹೀಗೆ ನಮ್ಮ SVVN ಹಳೆಬೊದೂರಿನ ಶಾಲೆ ಮಕ್ಕಳ ಭವಿಷ್ಯವನ್ನು ರೂಪಿಸುವ ಸಲುವಾಗಿ ಸದಾ ಸನ್ನದ್ಧವಾಗಿದ್ದು, ಮಕ್ಕಳಲ್ಲಿ ನೈತಿಕ, ಮಾನವೀಯ ಮೌಲ್ಯಗಳಿಗೆ ಹೆಚ್ಚು ಒತ್ತು ಕೊಟ್ಟು ವಿದ್ಯಾರ್ಜನೆಯನ್ನು ನೀಡ್ತಾ ಇದೆ. ನಿಮ್ಮ ಸಲಹೆ ಸಹಕಾರದೊಂದಿಗೆ ನಾವು ವಿನೂತನ ಪ್ರಯೋಗಗಳನ್ನು ಮಾಡಲು ಉದ್ದೇಶಿಸ್ತಾ ಇದ್ದೇವೆ. ನಮಗೆ ನೀವೆಲ್ಲ ಪ್ರೋತ್ಸಾಹಿಸ್ತೀರಾ ಅಂತ ಭಾವಿಸಿ ಈ ಮಾತಿಗೆ ವಿರಾಮಿಸ್ತೇವೆ. ಧನ್ಯವಾದಗಳು. ಎಲ್ಲ ಪೋಷಕರೇ, ಈಗ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮ್ಮ